ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ಮುಖಂಡನ ಮಗನ ಲವ್ ಸೆಕ್ಸ್ ದೋಖಾ ಪ್ರಕರಣ ಇದು. ಹಿಂದುತ್ವದ ಭದ್ರಕೋಟೆಯಲ್ಲೇ ಹಿಂದೂ ಯುವತಿಗೆ ಅನ್ಯಾಯ. ಡಿಎನ್ಎ ವರದಿ ಬಂದು 3 ತಿಂಗಳಾದರೂ ಕೂಡ ಸಂತ್ರಸ್ತ ಯುವತಿಗೆ ನ್ಯಾಯ ಸಿಕ್ಕಿಲ್ಲ. ಸಂತ್ರಸ್ತ ಯುವತಿಯ ಜೊತೆಗೆ ಮದುವೆಗೆ ಆರೋಪಿ ನಿರಾಕರಿಸಿದ್ದಾನೆ. ನ್ಯಾಯ ದೊರಕಿಸಿಕೊಡುವಲ್ಲಿ ಹಿಂದೂ ಮುಖಂಡರು ವಿಫಲರಾದ್ರ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ನೇತೃತ್ವದಲ್ಲಿ ಸಂಧಾನ ನಡೆದಿತ್ತು, ಆದರೆ ಅದು ಕೂಡ ವಿಫಲ ಆಗಿದೆ. ಸಂಧಾನ ಯಾವುದೇ ರೀತಿಯ ಫಲ ಕೊಟ್ಟಿಲ್ಲ. ಕೋರ್ಟ್ ಮೂಲಕ ನ್ಯಾಯ ಪಡೆಯಲು ಇದೀಗ ಸಂತ್ರಸ್ತೆ ಮುಂದಾಗಿದ್ದಾರೆ. ಪುತ್ತೂರು ಬಿಜೆಪಿ ಮುಖಂಡ ಜಗನ್ನಿವಾಸ್ ಪುತ್ರ ಕೃಷ್ಣರಾವ್ ಪ್ರೀತಿ ಮಾಡಿದ್ದಾರೆ. ಮಗು ಕೂಡ ಆಗಿದೆ, ಆದರೆ ಇದುವರೆಗೂ ಕೂಡ ಆಕೆಗೊಂದು ತಾಳಿ ಕಟ್ಟಿ ಆಕೆಗೆ ಪತ್ನಿಯ ಸ್ಥಾನವನ್ನು ಕೊಟ್ಟಿಲ್ಲ. ಡಿಎನ್ಎ ವರದಿ ಬಂದ ನಂತರವೂ ಕೂಡ ಆಕೆಗೆ ನ್ಯಾಯ ಸಿಕ್ಕಿಲ್ಲ. 3 ತಿಂಗಳಾಗಿದೆ. 3 ತಿಂಗಳಿಂದ ನ್ಯಾಯಕ್ಕಾಗಿ ಆ ಸಂತ್ರಸ್ತೆ ಅಲೆದಾಡ್ತಿದ್ದಾರೆ, ಆ ಪುಟ್ಟ ಮಗುವನ್ನು ಹೊತ್ಕೊಂಡು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಮಗು ನನ್ನದಲ್ಲ ಅಂತ ಹೇಳಿ ಆರೋಪಿ ಕೃಷ್ಣ ಜೆ ರಾವ್ ಹೇಳ್ಕೊಂಡಿದ್ದ. ಹಾಗಾಗಿ ಇಬ್ಬರ ರಕ್ತವನ್ನು ಸಂಗ್ರಹಿಸಿ ಡಿಎನ್ಎ ಪರೀಕ್ಷೆ ಮಾಡಲಾಗಿತ್ತು. ನ್ಯಾಯಾಧೀಶರ ಮುಂದೆಯೇ ರಕ್ತ ಸಂಗ್ರಹ ಆಗಿತ್ತು. ಕೃಷ್ಣರಾವ್ ಮತ್ತು ಸಂತ್ರಸ್ತೆ ಮಗುವಿನ ರಕ್ತವನ್ನು ಸಂಗ್ರಹಿಸಲಾಗಿತ್ತು. ಕೃಷ್ಣರಾವ್ ಕುಟುಂಬವೇ ಡಿಎನ್ಎ ಟೆಸ್ಟ್ ಅನ್ನು ಮಾಡಿ ಅಂತ ಹೇಳಿ ಆಗ್ರಹ ಪಡಿಸಿತ್ತು. ಡಿಎನ್ಎ ಟೆಸ್ಟ್ನಲ್ಲಿ ಪಾಸಿಟಿವ್ ವರದಿ ಬಂದಿದೆ. ಕೃಷ್ಣರಾವೇ ಆ ಮಗುವಿಗೆ ತಂದೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಆದರೂ ಕೂಡ ಆಕೆಗೆ ಬಾಳ್ ಕೊಡೋದಕ್ಕೆ ಕೃಷ್ಣರಾವ್ ನಿರಾಕರಿಸುತ್ತಿದ್ದಾನೆ. 3 ತಿಂಗಳಾದರೂ ಕೂಡ ಆಕೆಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ಕೃಷ್ಣರಾವ್ ಸ್ಯಾಂಪಲ್ನಲ್ಲಿ ಪಾಸಿಟಿವ್ ವರದಿ ಬಂದಿತ್ತು. ಕೃಷ್ಣರಾವ್ನಿಂದಲೇ ಸಂತ್ರಸ್ತೆ ಗರ್ಭವತಿ ಅನ್ನೋದು ಸಾಬೀತಾಗಿತ್ತು. ಸಂತ್ರಸ್ತೆಯನ್ನ ಮದುವೆ ಮಾಡುವಂತೆ ಮಾತುಕತೆಯೂ ಕೂಡ ನಡೆದಿತ್ತು. ಆದರೆ ಮದುವೆಗೆ ಆರೋಪಿ ಕುಟುಂಬಸ್ಥರು ನಿರಾಕರಿಸಿದ್ದಾರೆ. ಆತನೂ ಕೂಡ ಒಪ್ಕೊಳ್ತಾ ಇಲ್ಲ. ಕೆಪಿ ನಂಜುಂಡಿ ಸಮ್ಮುಖದಲ್ಲಿ ಸಂಧಾನ ಮಾತುಕತೆ ನಡೆದಿತ್ತು, ಅದು ಕೂಡ ಮುರಿದು ಬಿದ್ದಿದೆ. ಸದ್ಯಕ್ಕೆ ಈಗ ಆಕೆಯ ಮುಂದಿರುವಂತಹ ಕೊನೆಯ ಆಯ್ಕೆ ಕೋರ್ಟ್ ಮೂಲಕವೇ ನ್ಯಾಯವನ್ನ ಪಡಿತೀನಿ ಅಂತ ಹೇಳಿ ಸಂತ್ರಸ್ತೆ ಇದೀಗ ಸಿದ್ಧರಾಗಿದ್ದಾರೆ. ಇದೇ ಪ್ರಕರಣದಲ್ಲಿ ಜಾಮೀನನ್ನು ಪಡೆದು ಆರೋಪಿ ಕೃಷ್ಣ ಜೆ ರಾವ್ ಹೊರಬಂದಿರುವುದು. ಆರೋಪಿಯ ಫೋಟೋವನ್ನ ನೋಡ್ತಾ ಇದ್ದೀರಿ. ಪ್ರೀತಿಸಬೇಕಿದ್ರೆ ಚೆನ್ನಾಗಿತ್ತು. ಆಕೆ ಪ್ರೆಗ್ನೆಂಟ್ ಆಗಿದ್ಲು, ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ, ಆದರೆ ಮಗು ನನ್ನದಲ್ಲ ಅಂತ ಹೇಳ್ತಾರೆ ಕೃಷ್ಣ ಜೆ ರಾವ್. ಅದಾದಮೇಲೆ ಕೋರ್ಟ್ನಲ್ಲೇ ಇದು ಇತ್ಯರ್ಥ ಆಗಲಿ ಅಂತ ಹೇಳಿ ಬ್ಲಡ್ ಕಲೆಕ್ಟ್ ಮಾಡಲಾಗುತ್ತೆ, ಮಗುವದ್ದು, ತಾಯಿದು ಮತ್ತು ಕೃಷ್ಣ ಜೆ ರಾವ್ದು. ಡಿಎನ್ಎ ಪರೀಕ್ಷೆ ಮಾಡಿ ನೋಡೋಣ ಅಂತ ಹೇಳಿ ಕೃಷ್ಣರಾವ್ ಕುಟುಂಬಸ್ಥರೇ ಸವಾಲು ಹಾಕಿದ್ರು. ಅದರಲ್ಲಿ ಈತ ಈ ಮಗುವಿಗೆ ತಂದೆ ಅನ್ನೋದು ಸಾಬೀತಾಗಿದೆ. ಆದರೂ ಕೂಡ ಆಕೆಗೆ ಬಾಳ್ ಕೊಡೋದಕ್ಕೆ ಒಪ್ತಾ ಇಲ್ಲ. ಯಾಕೆ? ಈ ಬಾಳ್ತನ ಅಂತ ನಮಗೆ ಇದಿಲ್ಲ, ಆಯಿತು ಡೈವೋರ್ಸಿಗೆ ಹೋಗ್ಬೋದು ಅಂತ. ಆದರೆ ಒಂದು ಫಸ್ಟಿಗೆ ಒಂದು ಮದುವೆಗೆ ಮತ್ತೆ ನೋಡ್ಕೊಳ್ಳೋಣ ಅಂತ ಇತ್ತು ಅಷ್ಟು ಟೈಮಲ್ಲಿ. ಅಂದರೆ ಈಗ ಅದಕ್ಕೆ ಒಪ್ಪಲಿಲ್ಲ ಅಂತೆ. ಸೊ ಕೋರ್ಟ್ ಹೋಗುವ ಅಂತೇಳಿ ನಾವು ಸಹ ಅದನ್ನು ಎಂಡ್ ಮಾಡಿದ್ವಿ ಆ ಡಿಸ್ಕಷನ್. ಅಂದರೆ ನಿನ್ನೆ ಅಮ್ಮನಿಗೆ ತುಂಬ ಕಾಲ್ ಬಂತು. ಅಂದರೆ ನೀವು ಈಗ ಪ್ರೆಸ್ಸಿಗೆ ಹೋಗಬಾರ್ದು, ಈಗ ಪ್ರೆಸ್ಸಿಗೆ ಹೋದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ, ಹೊಸ ಕೇಸ್ ಬರ್ತದೆ ನಿಮ್ಮ ಮೇಲೆ, ಹೋಗಬಾರ್ದು ಹಾಗೆ ಹೀಗೆ ಅಂತೆಲ್ಲ 2-3 ಜನ ಎಲ್ಲ ಕಾಲ್ ಮಾಡಿದ್ರು. ಸೊ ಆ ಥರ ಅಂದರೆ ಈ ಪ್ರೆಸ್ ಮೀಟನ್ನು ನಿಲ್ಲಿಸಿಗೆ ಸಹ ಟ್ರೈ ಮಾಡಿದ್ರು. ಸಹ ನಾವು ಎಂತೆಲ್ಲ ಆಯಿತು ಅದನ್ನು ಹೇಳ್ತೇವೆ ಅಷ್ಟೇ ಹೇಳೋದು ಅಂತೇಳಿ ನಾವು ಪ್ರೆಸ್ ಮೀಟಿಗೆ ಬಂದದ್ದು ಅಷ್ಟೇ. ಇದೆ, ಒಪ್ಪಿಗೆ ಇದೆ. ಆ ಮಗುವಿಗೆ ಒಂದು ತಂದೆ ಸಿಕ್ಕಿದ್ರೆ ಸಾಕು, ನನಗೆ ಒಂದು ಗಂಡ ಸಿಕ್ಕಿದ್ರೆ ಸಾಕು ಅಷ್ಟೇ. ಇಷ್ಟು ಟೈಮ್ ಅಷ್ಟೇ ಹೇಳಿದ್ದು, ಒಂದು ಮದುವೆ ಆದರೆ ಸಾಕಂತ. ಈಗ ಮದುವೆಗೆ ಒಪ್ಪಿದ್ರು ನಾವು ಒಪ್ಪಲಿಕ್ಕೆ ರೆಡಿ ಇದ್ದೇವೆ ಅಂತೆಲ್ಲ. ಮದುವೆ ಆಗಿ ಬಾಳ್ತಾನ ಅಂತ ನಮಗೆ ಇದಿಲ್ಲ, ಆಯಿತು ಡೈವೋರ್ಸಿಗೆ ಹೋಗ್ಬೋದು ಅಂತ. ಆದರೆ ಒಂದು ಫಸ್ಟಿಗೆ ಒಂದು ಮದುವೆಗೆ ಮತ್ತೆ ನೋಡ್ಕೊಳ್ಳೋಣ ಅಂತ ಇತ್ತು ಅಷ್ಟು. ಮಗು ಜನಿಸಿ 6 ತಿಂಗಳಾದರೂ ನಾಮಕರಣ ಶಾಸ್ತ್ರ ಆಗಿಲ್ಲ. ಮಗುವನ್ನ ಹಿಡಿದು ನ್ಯಾಯಕ್ಕಾಗಿ ಸಂತ್ರಸ್ತೆ ಅಲೆದಾಡುತ್ತಿದ್ದಾರೆ. ಮಗಳ ಪರಿಸ್ಥಿತಿಯನ್ನ ಕಂಡು ಪೋಷಕರು ಕಣ್ಣೀರೆಡ್ತಿದ್ದಾರೆ. ಬಡ ಹಿಂದೂ ಯುವತಿಗೆ ನ್ಯಾಯ ಕೊಡಿಸಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟೇ ಸಂಧಾನ ಸಭೆ ನಡೆದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು ಅದಕ್ಕೆ ಕೃಷ್ಣ ಜೆ ರಾವ್ ಮತ್ತು ಆತನ ಕುಟುಂಬಸ್ಥರು ಬಗ್ತಾ ಇಲ್ಲ, ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿ ಸಂತ್ರಸ್ತ ಯುವತಿಯ ಪೋಷಕರು ಕೂಡ ಕಣ್ಣೀರನ್ನ ಹಾಕ್ತಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಮೂಲಕ ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಸಂತ್ರಸ್ತೆ ಮುಂದಾಗಿದ್ದಾರೆ. ಕೋರ್ಟ್ ಮೊರೆ ಹೋಗ್ತಾರೆ. ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಮೂಡಿಸಿದೆ. ಈತ ನಡ್ಕೊಂಡಂತಹ ರೀತಿ ಅಥವಾ ಆಕೆಗೆ ಮಾಡ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಇದೀಗ ಸಂತ್ರಸ್ತ ಯುವತಿ ಮತ್ತು ಪೋಷಕರು ಸಿಡಿದೆದ್ದಿದ್ದಾರೆ. ಸಂಧಾನ ಸಭೆ ಆದಮೇಲೆ, ಮಾತುಕತೆ ಆದಮೇಲೆ ಈತ ಒಪ್ಕೊಳ್ಬಹುದು ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಕೃಷ್ಣ ಜೆ ರಾವ್ ಉಲ್ಟಾ ಹೊಡೆದಿದ್ದಾನೆ.
ನಾನು ಕಾನೂನು ಮೂಲಕ ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ TV9ಗೆ ಸಂತ್ರಸ್ತ ಯುವತಿಯ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಗಳ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ತಾಯಿ. ಸಂಧಾನ ಆಗುತ್ತೆ ಅಂತ ನಾವು ಕಾದಿದ್ದೆವು. 3 ತಿಂಗಳಿನಿಂದ ಕಾದ್ರೂ ಕೂಡ ನ್ಯಾಯ ಸಿಗಲಿಲ್ಲ. ಅದ್ರ ಬದಲಾಗಿ ನಮಗೆ ಹಣದ ಆಮಿಷವನ್ನ ಇಟ್ರು. ಮಗನ ಬಂಧನದ ಬಗ್ಗೆ ಅವನ ಪೋಷಕರು ಮಾತಾಡ್ತಾರೆ. ಹೊಟ್ಟೆ ಉರಿತು ಅಂತ ಆತನ ಪೋಷಕರು ಹೇಳ್ತಾರೆ. ಆದರೆ ನಮ್ಮ ಮಗಳ ಪರಿಸ್ಥಿತಿಯ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ನನ್ನ ಮಗಳು 7.5 ತಿಂಗಳ ಗರ್ಭಿಣಿ ಆಗಿದ್ಲು, ಅವರಿಗೆ ಮನುಷ್ಯತ್ವ ಇದೆಯಾ ಅಂತ ತಾಯಿ ಪ್ರಶ್ನಿಸಿದ್ದಾರೆ. ಇಷ್ಟುವರೆಗೆ ಏನೋ ಸಂಧಾನ ಮಾಡ್ತಾಯಿದ್ರು, ಅಂದರೆ ಮಾತುಕತೆಯಲ್ಲಿ ಏನೋ ಇಬ್ರದ್ದು ತಪ್ಪಾಗಿದೆ ಸರಿ ಮಾಡಿಕೊಳ್ಳಿ ಅಂತೇಳಿ 3 ತಿಂಗಳಿಂದ ನಾವು ವೆಯ್ಟ್ ಮಾಡಿದ್ದೇವೆ. ವರುಣ್ 3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಮಾತಾಡುವ, ನಾಳೆ ಮಾತಾಡುವ, ನಾಳ್ದು ಮಾತಾಡುವ ಅಂತೇಳಿ 3 ತಿಂಗಳು ನಮ್ಮನ್ನು ಕಳಿಸಿದ್ದಾರೆ. ಇನ್ನೂ ನಮಗೆ ಇದು ಮಾಡುವಷ್ಟು ನಮಗೆ ಇದಿಲ್ಲ. ಅವರನ್ನು ಇನ್ನೂ ಮುಂದೆ ದೂಡಿ ಟೈಮ್ ತೊಗೊಳ್ಳಿಕ್ಕೆ ನಮಗಿಲ್ಲ. ಯಾಕೆಂದರೆ ಇದು ಮುಂದೆನೂ ಹೀಗೆ ರಿಪೀಟ್ ಆಗೋದಲ್ಲದೆ ಇದರಿಂದ ನ್ಯಾಯ ಸಿಗುವಂಥದ್ದಲ್ಲ. ಅದಲ್ಲದೆ ಹಣದು ಇದೆಲ್ಲ ಇದು ಮಾಡಿದ್ದಾರೆ. ಹಾಗೆ ಬೇಡ ಅಂಥದ್ದೇ ಯಾವುದೇ ಇದು ಬೇಡ ಅಂಥೇಳಿ ಸುಮ್ಮನೆ ಕೋರ್ಟ್ ಮುಖಾಂತರನೇ ನೋಡುವ. ಯಾಕೆಂದರೆ ಕೋರ್ಟ್ ನಮಗೆ ಮಗಳಿಗೆ ನ್ಯಾಯ ಕೊಡಿಸ್ತದೆ ಅಂತ ನಮಗೆ ನಂಬಿಕೆ ಇದೆ. ಕೋರ್ಟ್ ಮುಖಾಂತರನೇ ಹೋಗ್ತೇವೆ ನಾವು. ಯಾವ ತಂದೆ ತಾಯಿಯು ಮಗಳನ್ನು ಈಗ ಆಗಬೇಕು ಅಂತ ನಾವು ನೆನೆಸೋದಿಲ್ಲ. ಅವರು ಈಗ ಹೇಳ್ತಾರೆ ನನ್ನ ಮಗನ ಕೈಗೆ ಬೇಳಿ ಕೊಟ್ಟು ಕರ್ಕೊಂಡು ಹೋಗುವಾಗ ನಮ್ಮ ಹೊಟ್ಟೆ ಉರಿತು ಅಂತ. ಆಗ ನನ್ನ ಮಗಳು 7.5 ತಿಂಗಳು ಸರ್. ನಾವಾಗಾದರೆ ನಮಗೆ ಎಷ್ಟು ಹೊಟ್ಟೆ ಉರಿದಿರಲಿಕ್ಕಿಲ್ವ, ಇವರಿಗೆ ಇಷ್ಟು ಸಂಕಟ ಆಗಬೇಕಾದ್ರೆ. ಆಗ ನಮ್ಮ ನಾವು ತಂದೆ ತಾಯಿಯವರಿಗೆ ನಮಗೆ ಹೇಗಾಗಿರಬೇಡುವ? ಅದು ಅವ್ರಿಗೆ ಅರ್ಥ ಯಾಕೆ ಆಗ್ತಾ ಇಲ್ಲ ನಾನು ಕೇಳೋದು. ಇಷ್ಟು ದಿವಸ ತೊಗೊಂಡ್ರು, ಇಷ್ಟು ಟೈಮ್ ತೊಗೊಂಡಿದ್ದಾರೆ, ತೊಗೊಂಡು 3 ತಿಂಗಳು ಕೊಟ್ಟಿದ್ದೇವೆ. ಈಗ ಅದೇ DNA ಟೆಸ್ಟ್ ಅವರ ಕಡೆ ಬರ್ತಿದ್ರೆ ನಮ್ಮನ್ನು ಬಿಡ್ತಿದ್ರಾ? ನಮ್ಮನ್ನೆಲ್ಲೋ ಇಟ್ಟಿರ್ತಿದ್ರು. ನಾವು ಇಷ್ಟುವರೆಗೆ ಕಾದೆವು. ಏನೋ ಸಂಧಾನ ಮಾಡಿ ಮಾತಾಡ್ತಾರೆ, ಏನೋ ಒಳ್ಳೇದಾಗ್ತದೆ ಸರ್ ಇದ್ದಾರೆ ಅದರ ಹಿಂದೆ ಏನೋ ಆಗ್ತದೆ ಅಂತ. ಇದು ಯಾವುದಕ್ಕೂ ಆಗೋದಿಲ್ಲ ಅಂದಮೇಲೆ ಇನ್ನು ವೆಯ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಕಾನೂನು ಹೇಗೆ ತೀರ್ಮಾನ. ಬಿಜೆಪಿ ಮುಖಂಡನ ಮಗನ ಲವ್ ಸೆಕ್ಸ್ ದೋಖಾ ಪ್ರಕರಣ ಕೋರ್ಟ್ ಮೂಲಕ ಶಿಕ್ಷೆ ಆಗಬಾರದೆಂದು ನಿರ್ಧರಿಸಿದ್ದೆವು. ಎರಡೂ ಕುಟುಂಬ ಒಂದಾಗ್ಲಿ ಅಂತ ಸಂಧಾನ ಮಾಡಿದ್ದೆವು. ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ KP ನಂಜುಂಡಿಯವರ ಮಾತಿದು. ಯುವಕನ ಮನೆಯವರಿಂದ ವಿಚಿತ್ರವಾದ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ದಾರೆ KP ನಂಜುಂಡಿ. ಕೋರ್ಟು ಮೆಟ್ಲೆ ಏರಿರೋದ್ರಿಂದ ನಾವು ಕೋರ್ಟ್ ಮೂಲಕ ಆತನಿಗೆ ಶಿಕ್ಷೆ ಆಗಬಾರ್ದು, ಎರಡು ಕುಟುಂಬಗಳು ಒಂದಾಗಲಿ ಅನ್ನೋ ಉದ್ದೇಶದಿಂದ ಸಂಧಾನನೇ ನಾವೇ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJP ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತ ಆದೀಶು, ನಮ್ಮ ಸಮಾಜದವರೆಲ್ಲ ಸೇರಿ ಮಾಡಿದ್ವಿ. ಅವ್ರದ್ದು ಒಂದು ವಿಚಿತ್ರವಾದಂಥ ಡಿಮ್ಯಾಂಡ್ಗಳನ್ನು ಇಡ್ತಾರೆ. ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ನನಗೆ. ನಾನು ಅದನ್ನೆಲ್ಲ ಈಗ ಹೇಳೋಕ್ಕಾಗಲಿಲ್ಲ. ಯಾಕಂತೇಳಿದ್ರೆ ಈಗ ಕೋರ್ಟಲ್ಲಿ ಇರೋದ್ರಿಂದ ಮತ್ತು ಈ ದಾಖಲೆಗಳು ನಮ್ಮ ಹತ್ರ ಇರೋದ್ರಿಂದ ಅದು ಸೀನಿಯರ್ ಕೌನ್ಸಿಲ್ ಕಳಿಸ್ಕೊಟ್ಟು ಅವ್ರ ಅಭಿಪ್ರಾಯ ತಗೊಂಡು ಅವ್ರೇನೇನು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಯಾವ ಕಾರಣಕ್ಕೋಸ್ಕರ ಕೃಷ್ಣರಾವ್ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ? ಹಾಗೆಯೇ KP ನಂಜುಂಡಿ ಅವರು ಒಂದು ಮಾತು ಹೇಳುತ್ತಾ ಇದ್ದಾರೆ, ವಿಚಿತ್ರವಾದ ಬೇಡಿಕೆಗಳನ್ನ ಆತನ ಕುಟುಂಬಸ್ಥರು ಇಡ್ತಾ ಇದ್ದಾರೆ ಅಂತ ಹೇಳಿ. ಏನ್ ಬೇಡಿಕೆಗಳು, ಏನ್ ಕಥೆ ಅಂತ, ಎಲ್ಲಿ ಹೋಗಿ ಮುಟ್ಟುತ್ತೆ ಇದು? ಮಧುಶ್ರೀ, ಪ್ರಮುಖವಾಗಿ ಈ ಪ್ರಕರಣ ಸುಮಾರು 8 ತಿಂಗಳ ಹಿಂದೆ ಬೆಳಕಿಗೆ ಬಂದಿತ್ತು. ಸೊ ಆ ಟೈಮಲ್ಲಿ ಈ ಸಂತ್ರಸ್ತ ಯುವತಿ ಗರ್ಭಿಣಿ ಆದಂಥ ವೇಳೆ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇ ಇರುತ್ತೆ. ಸೊ ಆತ ಪ್ರಾರಂಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಾತುಕತೆ ಆಗುತ್ತೆ. ಸೊ ಯುವತಿ ಮತ್ತು ಆರೋಪಿ ಯುವಕನ ಜೊತೆ ಮದುವೆ ಆಗುವ ಬಗ್ಗೆ ಮಾತುಕತೆ ಆಗುತ್ತೆ. ಅಂದರೆ ಆರೋಪಿ ಯುವಕ ಕೃಷ್ಣ ಜೆ ರಾವೆಯಿಂದನೇ ಈತನಿಗೆ 21 ವರ್ಷ ಪೂರ್ಣ ಆಗಿರಲಿಲ್ಲ. ಸೊ 8 ತಿಂಗಳ ಹಿಂದೆ. ಸೊ ಆ ಟೈಮಲ್ಲಿ ಆತನ ತಂದೆ, ಪ್ರಮುಖವಾಗಿ ಪುತ್ತೂರಿನ BJP ಮುಖಂಡ ಜಗನ್ನಿವಾಸ ರಾವ್, ಅವರೇ ಹೇಳಿಕೊಂಡಂತೆ ಆತನಿಗೆ 21 ವರ್ಷ ಆದ ಬಳಿಕ ನಾವು ಮದುವೆ ಮಾಡಿ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಪ್ಪಂದಕ್ಕೆ ಬಂದಿದ್ರು. ಆದರೆ ಅದಾದ ಬಳಿಕ ಯುವತಿ ಏನು ಪ್ರೆಗ್ನೆಂಟ್ ಆಗಿರ್ತಾರೆ, ಅದಾದ ಬಳಿಕ ಡೆಲಿವರಿ ಆಗುತ್ತೆ. ಸೊ ಡೆಲಿವರಿ ಆದ ಬಳಿಕ ಆತ ಮದುವೆಗೆ ನಿರಾಕರಿಸ್ತಾನೆ. ಆತನಿಗೆ 21 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ಬಳಿಕ ಆತ ಮದುವೆಗೆ ನಿರಾಕರಿಸ್ತಾನೆ, ಆತ ಅಬ್ಸ್ಕಾಂಡ್ ಆಗ್ತಾನೆ. ಸೊ ಈ ಟೈಮಲ್ಲಿ ಏನು ಸಂತ್ರಸ್ತ ಯುವತಿ ಪುತ್ತೂರಿನ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ. ಸೊ ಆ ಟೈಮಲ್ಲಿ ಪೊಲೀಸರು FIR ಮಾಡ್ತಾರೆ. ಸೊ FIR ಮಾಡಿ ಆರೋಪಿ ಯುವಕನನ್ನು ಬಂಧಿಸ್ತಾರೆ. ಅದಾದ ಬಳಿಕ ಮತ್ತೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಸೊ ಅಲ್ಲಿಯೂ ಕೂಡ ಸಂಧಾನ ವಿಫಲ ಆಗುತ್ತೆ. ಅದಾದ ಬಳಿಕ ಇವರು ಮಗು ಏನು ಜನನ ಆಗುತ್ತೆ. ಸೊ ಆ ಟೈಮಲ್ಲಿ ಯುವಕ ಮತ್ತು ಆತನ ಮನೆಯವರು ಆ ಮಗು ನನ್ನದಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡ್ತಾರೆ. ಸೊ ಆ ಟೈಮಲ್ಲಿ DNA ಟೆಸ್ಟ್ಗೂ ಕೂಡ ಒತ್ತಾಯ ಮಾಡ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮಗು ಹಾಗೂ ಸಂತ್ರಸ್ತ ಯುವತಿ ಮತ್ತು ಆರೋಪಿ ಯುವಕನ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಬೆಂಗಳೂರಿನ ಪ್ರಯೋಗಾಲಯಕ್ಕೂ ಕೂಡ ಕಳಿಸಲಾಗುತ್ತೆ. ಅದಾದ ಬಳಿಕ DNA ಟೆಸ್ಟ್ ರಿಪೋರ್ಟ್ ಬರುತ್ತೆ, ಅದರಲ್ಲಿ ಪಾಸಿಟಿವ್ ಬರುತ್ತೆ. ಯುವತಿ ಗರ್ಭವತಿ
ಆಗುವುದಕ್ಕೆ ಈತ ಆರೋಪಿ ಕೃಷ್ಣ ಜೆ ರಾವ್ ಕಾರಣ ಎನ್ನುವಂಥದ್ದು ವೈದ್ಯಕೀಯ ರಿಪೋರ್ಟ್ನಿಂದಲೂ ಕೂಡ ಸಾಬೀತಾಗುತ್ತೆ. ಅದಾದ ಬಳಿಕವೂ ಕೂಡ ಮದುವೆಗೆ ನಿರಾಕರಿಸ್ತಾರೆ. ಅಂದರೆ ರಿಪೋರ್ಟ್ ಬಂದು 3 ತಿಂಗಳಾದರೂ ಕೂಡ 3 ತಿಂಗಳಲ್ಲಿ ಹಲವು ಸುತ್ತಿನ ಮಾತುಕತೆಗಳು ಸಂಧಾನಗಳಾಗುತ್ತೆ. ಪ್ರಮುಖವಾಗಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೆಸೆಂಟ್ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಬಾಳ ಸೇರಿದಂತೆ ಹಲವು ಹಿಂದೂ ನಾಯಕರು ಬಿಜೆಪಿ ನಾಯಕರ ಪ್ರಮುಖರ ಜೊತೆ ಸೇರ್ಕೊಂಡು ಚರ್ಚೆಗಳಾಗುತ್ತೆ, ಮಾತುಕತೆ ಆಗುತ್ತೆ. ಆದ್ರೂ ಕೂಡ ಯುವಕ ಹಾಗೂ ಆತನ ಮನೆಯವರು ಈ ಮದುವೆಗೆ ನಿರಾಕರಿಸಿರುವಂತದ್ದು. ಹೀಗಾಗಿ ಸಂತ್ರಸ್ತ ಯುವತಿ ಮತ್ತು ಆಕೆಯ ಮನೆಯವರು ನ್ಯಾಯಾಲಯದ ಮೂಲಕವೇ ನ್ಯಾಯ ಪಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಈಗ ನ್ಯಾಯಾಲಯದ ಮೆಟ್ಟಿಲಿದೆ. ಸೊ ನ್ಯಾಯಾಲಯ ಏನ್ ತೀರ್ಪು ನೀಡುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.